So last class we are discussing about the electrification's phenomena, that is the modern concept of matter. Okay, so ಹಾಗಾದ್ರೆ ಒಂದು ಆಬ್ಜೆಕ್ಟನ್ನ ನಾವು ಇನ್ನೊಂದು ಆಬ್ಜೆಕ್ಟ್ಸ್ ಜೊತೆ ರಬ್ ಮಾಡಿದಾಗ ಆಬ್ಜೆಕ್ಟ್ಸು ಏನಾಗ್ತಾವ ಅಂತ ಹೇಳ್ತೀವಿ, ನಾವು ಚಾರ್ಜ್ಡ್ ಆಗ್ತಾವು ಅಂತ ಹೇಳ್ತೀವಿ, ದ ವರ್ಡ್ ಚಾರ್ಜ್. ಹಾಗಾದರೆ ಲಾಸ್ಟ್ ಕ್ಲಾಸ್ದಲ್ಲಿ ನಾವು ಚಾರ್ಜ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ಸನ್ನು ಮಾಡಿದ್ವಿ. ಚಾರ್ಜ್ ಈಸ್ that is the intrinsic property of the fundamental particle ಅಂತ ಹೇಳಿ ಕರಿಬಹುದು. ಅಥವಾ so charge is nothing but what, that is the characteristic which develops on the fundamental particle ಅಂತಾನೂ ಕೂಡ ಕರಿಬಹುದು. ಅಥವಾ charge is the property of the matter by virtue of which it can attract a small pieces of paper, straws, spitballs, like etc. It means what? So when a body is get charged, that body will attract a light objects around it, right? So ಹಾಗಾದ್ರೆ when we rub, that is the rubbing process is the basic process ಅಂತ ಹೇಳಿ ಕರಿತೀವಿ ನಾವು. So rubbing, when we rub one object against the another suitable object, what happens? There is a transfer of electrons ಅಂತ ನಾವು ಕರಿತೀವಿ. ಹಾಗಾದ್ರೆ before going to do this concept, right, so first we have to understand atom. We know very well atom is consist of positively charged nucleus and the electrons are revolving around the nucleus in a certain orbit, right? So we have 118 elements in our natures. So ಹಾಗಾದ್ರೆ ಇಲ್ಲಿ ಹೈಡ್ರೋಜನ್, ಹೀಲಿಯಂ ಮತ್ತೆ ಬೇರೆ ಬೇರೆ ಎಲಿಮೆಂಟ್ಸ್ನ ತಗೊಂಡ್ರೆ ಆ ಬೇರೆ ಬೇರೆ ಎಲಿಮೆಂಟ್ಸ್ದಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಬೇರೆ ಬೇರೆನೇ ಆಗಿರ್ತೈತಿ. ಹಾಗಾದ್ರೆ if I consider an hydrogen atom, only an electron and one proton is there, right? So if I consider another elements, we can get a more number of electrons and more number of protons. So ಹಾಗಾದ್ರೆ the orbit which is very close to the nucleus, orbit which is very close to the nucleus, this orbit is called what? Innermost orbit. Innermost orbit. The electrons which are revolving around this innermost orbit is called what? Innermost orbit electrons ಅಂತ ಹೇಳಿ ಕರಿತೀವಿ ನಾವು ಅವ್ರಿಗೆ. ಓಕೆ, ಸೊ ಹಾಗಾದ್ರೆ ಸೊ ಇಲ್ಲಿ ನಾವು ಏನಪ್ಪಾ ಅಂತ ಹೇಳಿದ್ರೆ ಈ ಒಳಗಡೆ ಇರ್ತಕ್ಕಂತಹ ಎಲೆಕ್ಟ್ರಾನ್ಸ್ಗೆ ನಾವು ಇನ್ನರ್ಮೋಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್ಸ್ ಅಂತ ಕರೆದ್ರೆ, ಹೊರಗಡೆ ಇರ್ತಕ್ಕಂತಹ ಎಲೆಕ್ಟ್ರಾನ್ಸ್ಗೆ ನಾವು ದಟ್ ಈಸ್ ಔಟರ್ ಮೋಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್, ಔಟರ್ ಮೋಸ್ಟ್ ಆರ್ಬಿಟ್ electrons ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದ್ರೆ these innermost orbit electron, in case of a conductor, these electrons are tightly bound to the nucleus. ಸೊ ಅಂದ್ರೆ ನಾವು ಕಂಡಕ್ಟರ್ನ ನಾವು ಕನ್ಸಿಡರ್ ಮಾಡಿದ್ವಪ್ಪ ಅಂತ ಹೇಳಿದ್ರೆ, ಕಂಡಕ್ಟರ್ದ ಒಳಗಡೆ ಇರ್ತಕ್ಕಂತಹ ಈ ಇನ್ನರ್ಮೋಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್ಸ್ ಏನಿದಾವಲ್ಲ, ಇವು ನ್ಯೂಕ್ಲಿಯಸ್ಗೆ ಬಹಳ ಹತ್ತಿರದಲ್ಲಿರೋದ್ರಿಂದ ಅಲ್ಲಿ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್ ಬರ್ತೈತಿ. ಹಾಗಾಗಿ ಆ ಎಲೆಕ್ಟ್ರಾನ್ಸ್ಗೆ ನಾವು ಬೌಂಡ್ ಚಾರ್ಜಸ್ ಅಂತ ಕರಿತೀವಿ ಅಥವಾ ಬೌಂಡ್ ಎಲೆಕ್ಟ್ರಾನ್ಸ್ ಅಂತ ಕೂಡ ಹೇಳ್ತೀವಿ. ಅದೇ ಈ ಹೊರಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗೆ ನಾವು ಏನಪ್ಪಾ ಅಂತ ಹೇಳಿದ್ರೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಕೂಡ ಅಂತ ಹೇಳಿ ಕರಿತೀವಿ. ವ್ಯಾಲೆನ್ಸ್ electrons, it means what? Those are the electrons which are revolving around the nucleus in an outermost orbit. ಓಕೆ, ಹಾಗಾದ್ರೆ ಇಲ್ಲಿ ನಾವು ಎರಡು ಕಂಡಕ್ಟರ್ಸ್ನ ನಾನು ಕನ್ಸಿಡರ್ ಮಾಡಿದ್ದೀನಿ, ಕಂಡಕ್ಟರ್ ನಂಬರ್ 1 ಆ್ಯಂಡ್ ಕಂಡಕ್ಟರ್ ನಂಬರ್ 2. ಕಂಡಕ್ಟರ್ ನಂಬರ್ 2, ರೈಟ್. ಸೊ ಹಾಗಾದ್ರೆ ಈ ಎರಡು ಕಂಡಕ್ಟರ್ಸ್ನ ನಾವೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಒಂದು ಕಂಡಕ್ಟರ್ ಮತ್ತು ಇನ್ನೊಂದು ಕಂಡಕ್ಟರ್ನ ತಗೊಂಡು ರಬ್ ಮಾಡ್ತೀನಿ. ರಬ್ಬಿಂಗ್ ಪ್ರೋಸೆಸ್ ಅಂತ ಹೇಳಿದರೆ ನಾವು ಉಜ್ಜೋದು ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ನಾವು ರಬ್ಬಿಂಗ್ ಅಂತ ಹೇಳಿ ಕರಿತೀವಿ. ಹಾಗಾದರೆ when we rub one object against a suitable object, what happens? There is a transfer of electrons ಅಂತ ಹೇಳ್ತೀವಿ. ಸೊ ಅಂದರೆ ಈ ಆಬ್ಜೆಕ್ಟಿಂದ ಈ ಕಡೆ ಏನಾದರೂ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಈ ಆಬ್ಜೆಕ್ಟಿಂದ ಈ ಆಬ್ಜೆಕ್ಟಿಗೆ ಎಲೆಕ್ಟ್ರಾನ್ ಆದರೂ ಟ್ರಾನ್ಸ್ಫರ್ ಆಗಬಹುದು. ಓಕೆ, ಸೊ ದಿಸ್ ಫೆನಾಮಿನಾ ಇಸ್ ಕಾಲ್ಡ್ ವಾಟ್? ಎಲೆಕ್ಟ್ರಿಫಿಕೇಶನ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ನೀವು 1 ಮಾರ್ಕ್ಸ್ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಪ್ಪಾ ಅಂದರೆ, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಲೆಕ್ಟ್ರಿಫಿಕೇಶನ್? ಹಾಗಾದರೆ ಈ ಎಲೆಕ್ಟ್ರಿಫಿಕೇಶನ್ಸ್ ಫೆನಾಮಿನಾ ಆಗೋಕ್ಕೆ ಕಾರಣ ಯಾರು ಅಂತ ಹೇಳಿದರೆ ನಾವೇನಂತ ಕರಿತೀವಿ?
ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ, ಅಥವಾ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು, ಅಥವಾ ಔಟರ್ ಮೋಸ್ಟ್ ಆರ್ಬಿಟ್ ಎಲೆಕ್ಟ್ರಾನ್ಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಹಾಗಾದ್ರೆ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಎಲೆಕ್ಟ್ರಿಫಿಕೇಶನ್ ಪ್ರೊಸೆಸ್? ಈ ಎಲೆಕ್ಟ್ರಿಫಿಕೇಶನ್ ಪ್ರೊಸೆಸ್ದಲ್ಲಿ ಏನಾಗ್ತಿದೆಪ್ಪ ಅಂತ ಹೇಳಿದ್ರೆ, ಜಸ್ಟ್ ಅಬ್ಸರ್ವ್ ಹಿಯರ್, ವೆನ್ ವಿ ರಬ್ ಒನ್ ಆಬ್ಜೆಕ್ಟ್ ವಿತ್ ಅ ಸುಟೇಬಲ್ ಅನದರ್ ಆಬ್ಜೆಕ್ಟ್, ವಾಟ್ ಹ್ಯಾಪನ್ಸ್? ದೇರ್ ಇಸ್ ಅ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. We know very well the modern concept of matter. It says that what? So an isolated atom is electrically neutral. It means what? The number of positive charges is equal to the number of negative charges. Hence, an atom is electrically neutral ಅಂತ ನಾವು ಕರಿತೀವಿ. ಸೊ ಅಂದರೆ ಈ ನ್ಯೂಟ್ರಲ್ ಅನ್ನೋ ಪದ ನಾವೇನಂತ ಹೇಳ್ಬೋದಪ್ಪ ಅಂದರೆ, ವಾಟ್ ಇಟ್ ಇಂಡಿಕೇಟ್ಸ್ ದ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಅಂತ ಹೇಳಿ ಕರಿಬಹುದು. ಓಕೆ, ನೆಕ್ಸ್ಟು ನಾವು ಇನ್ನೊಂದು ರೀತಿ ಕೂಡ ಹೇಳ್ಬೋದು. ಈ ನ್ಯೂಟ್ರಲ್ ಅನ್ನೋ ಪದದ ಬದಲಾಗಿ ನಾವು ನೆಟ್ ಚಾರ್ಜ್ ಈಸ್ ಝೀರೋ ಅಂತಾನು ಕೂಡ ಹೇಳಬಹುದು. ಸೊ ಹಾಗಾದರೆ ಮುಂದಿನ ಕ್ಲಾಸ್ದಲ್ಲಿ ನಾವೇನಾದರೂ ನ್ಯೂಟ್ರಲ್ ಅನ್ನೋ ಪದನ ಯೂಸ್ ಮಾಡಿದೀವಪ್ಪ ಅಂತ ಹೇಳಿದರೆ ನೀವು ಏನು ತಿಳ್ಕೊಬೇಕು? ನಂಬರ್ ಆಫ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಅಂತ ಹೇಳಿ ಕರಿತೀವಿ. ಅಥವಾ ನೆಟ್ ಚಾರ್ಜ್ ಜೀರೋ ಅಂತ ಹೇಳಿದರೆ ಆ ಒಂದು ಆಬ್ಜೆಕ್ಟ್ ಹತ್ರ ನೆಗೆಟಿವ್ ಚಾರ್ಜಸ್ಸು ಎಷ್ಟಿರ್ತಾವಲ್ಲ ಅಷ್ಟೇ ಚಾರ್ಜಸ್ಸು ಪಾಸಿಟಿವ್ ಕೂಡ ಇರ್ತಾವೆ. ಹಾಗಾಗಿ ಆ ಒಂದು ಆಬ್ಜೆಕ್ಟದ್ದು ನೆಟ್ ಚಾರ್ಜ್ ಏನಾಗಿರ್ತೈತಿ? ಝೀರೋ ಆಗಿರ್ತೈತಿ ಅಂತ ನಾವೇನು ಮಾಡ್ಬೋದು? ಹೇಳಬಹುದು. ಓಕೆ, ಸೊ ಹಾಗಾದರೆ ಇಲ್ಲಿ ನಾವು ರಬ್ ಮಾಡಿದಾಗ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತೈತಿ, ರೈಟ್? ಸೊ ಇಲ್ಲಿಂದ ಮೊದಲನೇ ಕಂಡಕ್ಟರಿಂದ ಎರಡನೇ ಕಂಡಕ್ಟರ್ಗೆ ಆದರೂ ಹೋಗ್ಬೋದು, ಅಥವಾ ಮೊದಲನೇ ಆಬ್ಜೆಕ್ಟಿಂದ ಎರಡನೇ ಆಬ್ಜೆಕ್ಟು, ಅಥವಾ ಎರಡನೇ ಆಬ್ಜೆಕ್ಟಿಂದ ಮೊದಲನೇ ಆಬ್ಜೆಕ್ಟಿಗೆ, ರೈಟ್, ಟ್ರಾನ್ಸ್ಫರ್ ಆಗ್ತಾ ಇದೆ. ಹಾಗಾದರೆ ಈ ಒಂದು ಫೆನಾಮಿನಾಕ್ಕೆ ನಾವೇನಂತ ಹೆಸರು ಕೊಟ್ವಿ? ಎಲೆಕ್ಟ್ರಿಫಿಕೇಶನ್ ಅಂತ ಹೇಳಿದ್ವಿ. ಹಾಗಾದರೆ ಈ ಎಲೆಕ್ಟ್ರಿಫಿಕೇಶನ್ ಆಗಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದರೆ ಎಲೆಕ್ಟ್ರಾನ್ಸ್. That is, it means what? The electrons responsible for this electrification phenomena. See here one object lost the electron and another object gains the electron. ಹಾಗಾದರೆ ಇಲ್ಲಿ ಎರಡು ಆಬ್ಜೆಕ್ಟ್ಸ್ದಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಒಂದು ಆಬ್ಜೆಕ್ಟ್ದಿಂದ ಇನ್ನೊಂದು ಆಬ್ಜೆಕ್ಟಿಗೆ ಎಲೆಕ್ಟ್ರಾನ್ ಏನಾಗ್ತಾ ಇದೆ? ಟ್ರಾನ್ಸ್ಫರ್ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗೋದ್ರಿಂದ ಏನಾಗ್ತಾ ಇದೆ? ಒಂದು ಆಬ್ಜೆಕ್ಟು ಎಲೆಕ್ಟ್ರಾನ್ನ ಇಲ್ಲಿಂದ ಎಲೆಕ್ಟ್ರಾನ್ ಇಲ್ಲಿ ಹೋಯ್ತಪ್ಪ ಅಂದರೆ ಈ ಆಬ್ಜೆಕ್ಟ್ ಹತ್ರ ಎಲೆಕ್ಟ್ರಾನ್ಗಳ ಸಂಖ್ಯೆ ಇನ್ಕ್ರೀಸ್ ಆಗುವಂತ ಹೋಗ್ತೈತಿ. ಈ ಆಬ್ಜೆಕ್ಟ್ ಮೇಲ್ಗಡೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಡಿಕ್ರೀಸ್ ಆಗುವಂತ ಹೋಗ್ತೈತಿ. ಸೊ ಹಾಗಾದರೆ ಇನಿಷಿಯಲಿ ದಿಸ್ ಈಸ್ ಅ ನ್ಯೂಟ್ರಲ್. ನ್ಯೂಟ್ರಲ್ ಮೀನ್ಸ್ ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಅಂಡ್ ನಂಬರ್ ಆಫ್ ನೆಗೆಟಿವ್ ಚಾರ್ಜಸ್ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಹೆನ್ಸ್ ದಿಸ್ ಬಾಡಿ ಈಸ್ ಇನ್ ನ್ಯೂಟ್ರಲ್ ಸ್ಟೇಟ್. ನೆಕ್ಸ್ಟ್ ಇದು ಕೂಡ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಎರಡು ಈಕ್ವಲ್ ಇರೋದ್ರಿಂದ ಇದು ನ್ಯೂಟ್ರಲ್ ಬಾಡಿ ಆಗಿತ್ತು. ಹಾಗಾದರೆ ಇವೆರಡನ್ನೂ ರಬ್ಬಿಂಗ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಏನಾಯಿತು? ಈ ಬಾಡಿಗೆ ಶಿಫ್ಟ್ ಆಯಿತು. ಅಂದರೆ ಈ ಬಾಡಿ ಮೇಲ್ಗಡೆ ಒಂದು ಎಲೆಕ್ಟ್ರಾನು ಜಾಸ್ತಿ ಆಯಿತು. ದಟ್ ಈಸ್ ಎಕ್ಸಸ್ ಆಫ್ ಅನ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಸೊ ಹಿಯರ್ ದೇರ್ ಈಸ್ ಅ ಡೆಫಿಷಿಯನ್ಸಿ ಆಫ್ ಅನ್ ಎಲೆಕ್ಟ್ರಾನ್ ಅಂತ ಹೇಳ್ತೀವಿ. ಹಾಗಾದರೆ ಈ ಕಂಡಕ್ಟರ್ದಲ್ಲಿ ಒಂದು ಎಲೆಕ್ಟ್ರಾನ್ ಕಡಿಮೆ ಆಯಿತು, ಈ ಕಂಡಕ್ಟರ್ದಲ್ಲಿ ಒಂದು ಎಲೆಕ್ಟ್ರಾನು ಜಾಸ್ತಿ ಆಯಿತು. ಹಾಗಾಗಿ ವರ್ಡ್ನ ಏನು ಯೂಸ್ ಮಾಡ್ತೀವಿ ನಾವಿಲ್ಲಿ? ಎಕ್ಸಸ್ ಆಫ್ ಅನ್ ಎಲೆಕ್ಟ್ರಾನ್ ಆರ್ ಆ್ಯಂಡ್ ಡೆಫಿಷಿಯನ್ಸಿ ಆಫ್ ಅನ್ ಎಲೆಕ್ಟ್ರಾನ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ಈ ಆಬ್ಜೆಕ್ಟ್ಸ್ದಲ್ಲಿ ಒಂದು ಪಾಸಿಟಿವ್ಲಿ ಚಾರ್ಜ್ ಬಾಡಿ ಆಯಿತು, ಒಂದು ನೆಗೆಟಿವ್ಲಿ ಚಾರ್ಜ್ ಬಾಡಿ ಆಯಿತು. ಸೊ ದ ಬಾಡಿ ವಿಚ್ ಗೇನ್ಸ್ ಅನ್ ಎಲೆಕ್ಟ್ರಾನ್ ಇಟ್ಸ್ ಬಿಕಮ್ಸ್ ನೆಗೆಟಿವ್ಲಿ charged body. Negatively charged body. What it means? The body which gains the electron, that body is called what? Negatively charged body. ಅಂದರೆ ಯಾವ ಒಂದು ಬಾಡಿ ಎಲೆಕ್ಟ್ರಾನ್ಸ್ನ ಪಡ್ಕೋತಿತ್ತಲ್ಲ ಆ ಬಾಡಿಗೆ ಎಂಥ ಚಾರ್ಜ್ ಬಾಡಿ ಅಂತ ಹೇಳ್ತೀವಿ ನಾವು? ನೆಗೆಟಿವ್ಲಿ ಚಾರ್ಜ್ ಬಾಡಿ. ಯಾಕಂದರೆ ಆ ಬಾಡಿ ಮೇಲ್ಗಡೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಏನಾಗಿರ್ತೈತಿ? ಜಾಸ್ತಿ ಆಗಿರ್ತೈತಿ. ಓಕೆ, ಎಲೆಕ್ಟ್ರಾನ್ಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನೆಗೆಟಿವ್ಲಿ ಚಾರ್ಜ್ ಬಾಡಿ ಆಗ್ತೈತಿ. ಹಾಗಾದರೆ ಒಂದು ಬಾಡಿ ಕಳ್ಕೊಂಡಿದೆ, ಇಲ್ಲಿ ಎಲೆಕ್ಟ್ರಾನ್ಸ್ನ ಕಳ್ಕೊಂಡಂಥ ಬಾಡಿ ಇಲ್ಲಿ ಏನಪ್ಪ ಅಂದರೆ ಇದಕ್ಕೆ ನಾವು ಡೆಫಿಷಿಯನ್ಸಿ ಆಫ್ ಅನ್ ಎಲೆಕ್ಟ್ರಾನ್ ಆರ್ ಶಾರ್ಟೇಜ್ ಆಫ್ ಅನ್ ಎಲೆಕ್ಟ್ರಾನ್ಸ್ ಅಂತ ನಾವು ಕರಿತೀವಿ. ದ ಬಾಡಿ ವಿಚ್ ಲಾಸಸ್ ದಿ ಎಲೆಕ್ಟ್ರಾನ್, ದಟ್ ಬಾಡಿ ಬಿಕಮ್ಸ್ ಪಾಸಿಟಿವ್ಲಿ ಚಾರ್ಜ್ ಬಾಡಿ. ಇದಕ್ಕೆ ಏನಂತ ಕರಿತೀವಿ? ಪಾಸಿಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ನಾವು ಕರಿತೀವಿ. ಹಾಗಾದರೆ ಈ ರಬ್ಬಿಂಗ್ ಪ್ರೊಸೆಸ್ನಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಒನ್ ಬಾಡಿ ಬಿಕಮ್ಸ್ ಅ ಪಾಸಿಟಿವ್ಲಿ ಚಾರ್ಜ್ ಬಾಡಿ ಆ್ಯಂಡ್ ಅನದರ್ ಬಾಡಿ ಬಿಕಮ್ಸ್ ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂತ ನಾವು ಹೇಳಿ ಕರಿತೀವಿ.
Okay, fine. So ಹಾಗಾದ್ರೆ when we come to the masses of these two objects, this is mass of the negatively charged body, negative body, and here this is the mass of the positive charged body. So when we compare the masses of these two objects, mass of the negatively charged body is greater than, that is mass of negatively charged body is greater than mass of the positively charged body. So ಎದಕ್ಕಪ್ಪ ಅಂತ ಹೇಳಿದರೆ, when an electron transfer from one object to another object, how much mass is transferred, that is mass of an electron, that is 9.1 into 10 to the power minus, that is 31 kg. This is the mass, right? ಅಂದರೆ ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಒಂದು ಎಲೆಕ್ಟ್ರಾನು ಟ್ರಾನ್ಸ್ಫರ್ ಆಗಿದೆಯಪ್ಪ ಅಂತ ಹೇಳಿದರೆ ಎಷ್ಟು ಮಾಸ್ ಟ್ರಾನ್ಸ್ಫರ್ ಆದಂಗೆ 9.1 ಇಂಟು 10 ಟು ದಿ ಪವರ್ ಮೈನಸ್ 31 kg ಟ್ರಾನ್ಸ್ಫರ್ ಆದಂಗೆ. ಹೌದಾ? ಅಂದರೆ ಈ ಎರಡನೇ ಕಂಡಕ್ಟರು ಎಷ್ಟು ಮಾಸನ್ನು ಪಡ್ಕೋತು? 9.1 ಇಂಟು 10 ಟು ದಿ ಪವರ್ ಮೈನಸ್ 31 kg ಪಡ್ಕೋತು. ಹಾಗಾದ್ರೆ ಈ ಮೊದಲನೇ ಕಂಡಕ್ಟರ್ ಎಷ್ಟು ಮಾಸನ್ನು ಕಳ್ಕೋತು? 9.1 ಇಂಟು 10 ಟು ದಿ ಪವರ್ ಮೈನಸ್ 31 kg. ಸೊ ಅದೇ ರೀತಿ ಎಷ್ಟು ಚಾರ್ಜ್ ವಿಷಯಕ್ಕೆ ಬಂದಿವಪ್ಪ ಅಂದರೆ, ಸೊ ಎರಡನೇ ಆಬ್ಜೆಕ್ಟು ಎಷ್ಟು ಚಾರ್ಜನ್ನ ಪಡ್ಕೋತು ಅದು? ದಟ್ ಈಸ್ ದ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್, ದಟ್ ಈಸ್ 1.6 ಇಂಟು 10 ಟು ದಿ ಪವರ್ ಮೈನಸ್ 90 ಕೂಲಮ್. ದಿಸ್ ಈಸ್ ದಿ ಚಾರ್ಜ್ ಗೇನ್ಡ್ ಬೈ ದಿ ಸೆಕೆಂಡ್ ಕಂಡಕ್ಟರ್. ಹಾಗಾದರೆ ಈ ಮೊದಲನೇ ಕಂಡಕ್ಟರ್ ಎಷ್ಟು ಚಾರ್ಜನ್ನ ಲಾಸ್ ಮಾಡ್ಕೊಂತು? ದಟ್ ಈಸ್ ಈಕ್ವಲ್ ಟು ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್. ಹಾಗಾದರೆ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಗಿತ್ತಪ್ಪ ಅಂತ ಹೇಳಿದರೆ ಎಷ್ಟು ಮಾಸ್ ಟ್ರಾನ್ಸ್ಫರ್ ಆದಂಗೆ? 9.1 ಇಂಟು 10 ಟು ದಿ ಪವರ್ ಮೈನಸ್ 31 kg ಟ್ರಾನ್ಸ್ಫರ್ ಆದಂಗೆ. ಎಷ್ಟು ಚಾರ್ಜ್ ಟ್ರಾನ್ಸ್ಫರ್ ಆದಂಗೆ? 1.6 ಇಂಟು 10 ಟು ದಿ ಪವರ್ ಮೈನಸ್ 19 ಕೂಲಮ್ ಅಂತ ಹೇಳ್ತೀವಿ. ಹಾಗಾದರೆ ದಿಸ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್, ದಟ್ ಈಸ್ ದ ಸ್ಮಾಲೆಸ್ಟ್ ಚಾರ್ಜ್, ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಇನ್ ನೇಚರ್, ದಟ್ ಈಸ್ ಚಾರ್ಜ್ ಆನ್ ಅನ್ ಎಲೆಕ್ಟ್ರಾನ್. ಅಂದರೆ ನೇಚರ್ದಲ್ಲಿ ಸ್ಮಾಲೆಸ್ಟ್ ಚಾರ್ಜ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಅ ಚಾರ್ಜ್ ಆನ್ ಅನ್ ಎಲೆಕ್ಟ್ರಾನ್. ಮ್ಯಾಗ್ನಿಟ್ಯೂಡ್ ಕೇಳಿದ್ರಪ್ಪ ಅಂದರೆ ಎಷ್ಟು ಹೇಳಬೇಕು? 1.6 ಇಂಟು 10 ಟು ದಿ ಪವರ್ ಮೈನಸ್ 19 ಕೂಲಮ್ ಅಂತ ಹೇಳಿ ಕರಿತೀವಿ ನಾವು. ಸೊ ದಿಸ್ ಆಲ್ ವಾಟ್ ದಿಸ್ ಈಸ್ ಅಬೌಟ್ ದ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಮ್ಯಾಟರ್ ಅಂತ ಹೇಳ್ತೀವಿ. ಹಾಗಾದರೆ ಆನ್ ದ ಬೇಸಿಸ್ ಆಫ್ ದಿಸ್ ಎಲೆಕ್ಟ್ರಿಫಿಕೇಶನ್ಸ್ ವಿ ಕ್ಯಾನ್ ಕ್ಲಾಸಿಫೈ ಅ ಮ್ಯಾಟರ್ ಇಂಟು 3 ಕ್ಯಾಟಗರೀಸ್. ಅಂದರೆ ಈ ಮ್ಯಾಟರ್ಸ್ನ ನಾವೇನು ಮಾಡ್ತೀವಪ್ಪ ಅಂದರೆ ಯಾವ ಬೇಸಿಸ್ ಮೇಲ್ಗಡೆ ನಾವು ಕ್ಲಾಸಿಫಿಕೇಶನ್ ಮಾಡ್ಕೊತಾ ಇದ್ದೀವಿ? ಆನ್ ದ ಬೇಸಿಸ್ ಆಫ್ ಚಾರ್ಜ್. ಚಾರ್ಜ್ ಅನ್ನೋ ಬೇಸಿಸ್ ಮೇಲ್ಗಡೆ ನಾವೇನು ಮಾಡ್ತಾ ಇದ್ದೀವಿ? ಈ ಮಟೀರಿಯಲ್ಸ್ನ ಕ್ಲಾಸಿಫಿಕೇಶನ್ ಮಾಡ್ಕೊತಾ ಹೋಗ್ತೇವೆ. ಸೊ ಹಾಗಾದರೆ ಈ ಮ್ಯಾಟರ್ನ ನಾವು ಏನಪ್ಪ ಅಂದರೆ 3 ರೀತಿ ಕ್ಲಾಸಿಫಿಕೇಶನ್ ಮಾಡ್ಕೊತಾ ಹೋಗ್ತೀವಿ. ಒಂದು ಕಂಡಕ್ಟರ್ ಅಂತ ಹೇಳ್ತೀವಿ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇನ್ಸುಲೇಟರ್, third one is semiconductor. ರೈಟ್. ಸೊ ಹಾಗಾದರೆ ಈ ಚಾರ್ಜಸ್ ಅನ್ನೋ ಕಾನ್ಸೆಪ್ಟ್ದಿಂದ ನಾವೇನು ಮಾಡ್ತಾ ಇದ್ದೀವಿ? ಮಟೀರಿಯಲ್ಸ್ನ ಕ್ಲಾಸಿಫಿಕೇಶನ್ಸ್ ಅಂದರೆ ಮ್ಯಾಟರ್ನ ಕ್ಲಾಸಿಫಿಕೇಶನ್ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಒಂದು ಕಂಡಕ್ಟರ್, ಎರಡನೇದು ಇನ್ಸುಲೇಟರ್, ಮೂರನೇದು ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ ಕಂಡಕ್ಟರ್ ಅಂತ ಹೇಳಿದರೆ ನಾವೇನು ಹೇಳ್ಬೋದಪ್ಪ ಅಂದರೆ, ರೈಟ್, ಸೊ ದೀಸ್ ಆರ್ ದಿ ಮಟೀರಿಯಲ್ಸ್. Conductors are the materials which allow the electric charges to flow through them easily ಅಂತ ಹೇಳಿ ಕರಿತೀವಿ. ಅಂತ ಹೇಳಿದರೆ ಈಗ ನಾನೊಂದು ಮಟೀರಿಯಲ್ಸನ್ನು ತಗೋತೀನಿ, ಆ ಮಟೀರಿಯಲ್ಸನ್ನ ಚೆಕ್ ಮಾಡ್ಕೋತೀನಿ. ನಮಗೀಗ ಬೇಸಿಕ್ ಏನಪ್ಪ ಅಂದರೆ ಒಂದು ಆಬ್ಜೆಕ್ಟ್ಸನ್ನು ಚಾರ್ಜ್ ಹೆಂಗೆ ಮಾಡೋದು ಅನ್ನೋದು ಗೊತ್ತಿದೆ. ಹೆಂಗೆ ಅಂದರೆ ನಾವು ರಬ್ ಮಾಡೋದ್ರಿಂದ ಆಬ್ಜೆಕ್ಟ್ಸು ಏನಾಗ್ತಾವು? ಚಾರ್ಜ್ ಆಗ್ತಾವು. ಹಾಗಾದರೆ ಇಲ್ಲಿ ನಾನು ಒಂದು ಆಬ್ಜೆಕ್ಟ್ಸನ್ನ ತಗೋತೀನಿ, ಆ ಆಬ್ಜೆಕ್ಟನ್ನ ಇನ್ನೊಂದು ಸೂಟೇಬಲ್ ಆಬ್ಜೆಕ್ಟ್ಸ್ ಜೊತೆ ನಾನು ಏನು ಮಾಡ್ತೀನಿಪ್ಪ ಅಂತ ಹೇಳಿದರೆ ರಬ್ ಮಾಡ್ತೀನಿ. ಸೊ ಹಾಗಾದರೆ ಈ ಪ್ರೊಸೆಸ್ದಲ್ಲಿ ಏನಾಗ್ತಾ ಇದೆ? ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟಿಗೆ ಎಲೆಕ್ಟ್ರಾನು ಟ್ರಾನ್ಸ್ಫರ್ ಆಗೋ ಕೆಲಸ ಮಾಡ್ತಾ ಇದೆ. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗೋದ್ರಿಂದ ಇಲ್ಲಿ ಒಂದು ಆಬ್ಜೆಕ್ಟು ಪಾಸಿಟಿವ್ಲಿ ಚಾರ್ಜ್ ಬಾಡಿ ಆಗ್ತಾ ಇದೆ, ಇನ್ನೊಂದು ನೆಗೆಟಿವ್ಲಿ ಚಾರ್ಜ್ ಬಾಡಿ ಆಗ್ತಾ ಇದೆ ಅನ್ನೋದು ನಾವು ಅಬ್ಸರ್ವ್ ಮಾಡಿದ್ವಿ. ಓಕೆ. ಸೊ ಹಾಗಾದರೆ ಮೊದಲು ನಾವೇನು ಮಾಡೋಣ? ಈ ಕಂಡಕ್ಟರ್ಸ್ ಬಗ್ಗೆ ಏನು ಮಾಡೋಣ? ಸ್ವಲ್ಪ ಡಿಸ್ಕಷನ್ಸನ್ನು ಮಾಡ್ತೀವಿ. ರೈಟ್. ಓಕೆ. ಸೊ ಕಂಡಕ್ಟರ್ ಅಂತ ಹೇಳಿದರೆ, ಸೊ ದೀಸ್ ಆರ್ ದಿ ಮಟೀರಿಯಲ್ಸ್. ಲೆಟ್ ಅಸ್ ಕನ್ಸಿಡರ್ ಎ ಮಟೀರಿಯಲ್. ಸೊ ಈ ಮಟೀರಿಯಲ್ಸನ್ನು ನಾನು ಏನು ಮಾಡ್ತೀನಪ್ಪ ಅಂತ ಹೇಳಿದರೆ ಇನ್ನೊಂದು ಸೂಟೇಬಲ್ ಆಬ್ಜೆಕ್ಟ್ಸ್ದಿಂದ ನಾನು ಏನು ಮಾಡ್ತೀನಿ? ಇದನ್ನು ರಬ್ ಮಾಡ್ತೀನಿ. ಓಕೆ. ಸೊ ರಬ್ ಮಾಡಿದಾಗ ಏನಾಗ್ತಿತ್ತಪ್ಪ ಅಂದರೆ ದೇರ್ ಈಸ್ ಎ ಟ್ರಾನ್ಸ್ಫರ್ ಆಫ್ ಚಾರ್ಜಸ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ದಿ ಅನದರ್ ಆಬ್ಜೆಕ್ಟ್.
ಸೊ ಹಾಗಾದ್ರೆ ಈ ಆಬ್ಜೆಕ್ಟ್ ಮೇಲ್ಗಡೆ ಏನಾಗ್ತೈತೆ ಅಂದ್ರೆ ಚಾರ್ಜಸ್ ಅಕ್ಯುಮುಲೇಟ್ ಆಗ್ತಾವು. ಸೊ ಚಾರ್ಜಸ್ ಅಕ್ಯುಮುಲೇಟ್ ಆಗೋದ್ರ ಜೊತೆಗೆ ಈ ಚಾರ್ಜಸ್ ಫ್ಲೋ ಕೂಡ ಆಗಕ್ಕೆ ಸ್ಟಾರ್ಟ್ ಮಾಡ್ತಾವು. ಅಂದ್ರೆ ನಾನು ರಬ್ ಮಾಡ್ತಾ ಇರೋದು ಈ ಪೊಸಿಷನ್ಸ್ದಲ್ಲಿ ರಬ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಈ ಪೊಸಿಷನ್ಸ್ನಿಂದ ಚಾರ್ಜಸ್ನ ಬಾಡಿ ತಗೊಂಡು ಮತ್ತೆ ಆ ಚಾರ್ಜಸ್ನ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಇಫ್ ದ ಬಾಡಿ ಈಸ್ ಹ್ಯಾವಿಂಗ್ a regular surface or a smooth surface, if the body is smooth surface, then it takes the charges and distribute that charges over this surface. ಅಂದ್ರೆ ಚಾರ್ಜಸ್ನ ತಗೊಳ್ಳೋದ್ರ ಜೊತೆಗೆ ಆ ತಗೊಂಡಂತ ಚಾರ್ಜಸ್ನ ತನ್ನ ಸುತ್ತಲೂ ಏನ್ ಮಾಡ್ಕೊಂಡ್ಬಿಡ್ತಿತ್ತಪ್ಪ ಅಂತ ಹೇಳಿದ್ರೆ ಕಂಡಕ್ಟರ್ ಸುತ್ತಲೂ ಅದು ಯೂನಿಫಾರ್ಮ್ಲಿ ಸ್ಪ್ರೆಡ್ ಮಾಡೋ ಕೆಲಸ ಮಾಡ್ತೈತಿ. ಹಾಗಾದ್ರೆ ನಾವು ಕಂಡಕ್ಟರ್ ಅಂತ ಹೇಳಿದ್ರೆ ಏನಂತ ಹೇಳ್ಬೋದು? ದೀಸ್ ಆರ್ ದಿ ಸಬ್ಸ್ಟೆನ್ಸ್ ಆರ್ ಮಟೀರಿಯಲ್ಸ್ ವಿಚ್ ಅಲೌಸ್ ದಿ ಎಲೆಕ್ಟ್ರಿಕ್ ಚಾರ್ಜಸ್ ಟು ಫ್ಲೋ ಥ್ರೂ ದಮ್ ಈಸಿಲಿ. ಫಾರ್ ಎಕ್ಸಾಂಪಲ್, ಫಾರ್ ಕಂಡಕ್ಟರ್ಸ್ ಆಲ್ ಮೆಟಲ್ಸ್. ಹಾಗಾದ್ರೆ ಕಂಡಕ್ಟರ್ಸ್ಗೆ ನಾವು ಬೆಸ್ಟ್ ಎಕ್ಸಾಂಪಲ್ಸ್ನ ಏನಪ್ಪಾ ಅಂತ ಹೇಳಿದ್ರೆ ಏನು ಹೇಳ್ಬೋದು? ಮೆಟಲ್ಸ್ ಅಂತ ಹೇಳಿ ಕರಿತೀವಿ ನಾವು. ಅಂದ್ರೆ ಈ ಎಲ್ಲ ಮೆಟಲ್ಸು ಅದರಲ್ಲಿ ದ ಬೆಸ್ಟ್ ಕಂಡಕ್ಟರ್ ಈಸ್ ಗೋಲ್ಡ್, ನೆಕ್ಸ್ಟ್ ಸಿಲ್ವರ್, ನೆಕ್ಸ್ಟ್ ಕಾಪರ್, ನೆಕ್ಸ್ಟ್ ಅಲ್ಯೂಮಿನಿಯಂ ಅಂಡ್ ಐರನ್ ಅಂಡ್ ಎಕ್ಸೆಟ್ರಾ ಅಂತ ಹೇಳಿ ಕರಿತೀವಿ. ದೀಸ್ ಆರ್ ದಿ ಗುಡ್ ಎಕ್ಸಾಂಪಲ್ಸ್ ಫಾರ್ ಬೆಸ್ಟ್ ಕಂಡಕ್ಟರ್ಸ್. ಹಾಗಾದ್ರೆ ಈ ಕಂಡಕ್ಟರ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಪ್ಪಾ ಅಂದ್ರೆ ಕಂಡಕ್ಟಿವಿಟಿ ಈಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಕಂಡಕ್ಟರ್ ಅಂತ ಹೇಳ್ತೀವಿ. Conductivity is the characteristic of a good conductors. We discussed this conductivity in chapter number 3. Okay. ಸೊ ಹಾಗಾದ್ರೆ ಈ ಕಂಡಕ್ಟರ್ಸ್ ದಲ್ಲಿ ಏನಾಗ್ತಾ ಇದೆಪ್ಪ ಅಂತ ಹೇಳಿದ್ರೆ we know very well, right? So all materials in the nature is made up of what? Atoms. ಸೊ ಹಾಗಾದ್ರೆ ಒಂದು ಕಂಡಕ್ಟರ್ನ ತಗೊಂಡಿನಿ ಅಥವಾ ಒಂದು ಮೆಟಲ್ಸ್ನ ತಗೊಂಡಿನಿ. ಮೆಟಲ್ಸ್ದಲ್ಲಿ ಅಟಾಮ್ದ ಅರೇಂಜ್ಮೆಂಟ್ ಇದೆ. ಹಾಗಾದ್ರೆ ಎಲೆಕ್ಟ್ರಾನ್ಸ್ ಏನಾಗ್ತಿದೆಪ್ಪ ಅಂತ ಹೇಳಿದ್ರೆ we know very well in the the kinetic theory of gases, the energy is equal to 3/2 kBT ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ 3/2 is a number, kBT is a Boltzmann constant, therefore the energy is proportional to the temperature ಅಂತ ಹೇಳ್ತೀವಿ. ರೈಟ್. ಸೊ ಹಾಗಾದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಯ್ತಪ್ಪ ಅಂತ ಹೇಳಿದ್ರೆ ವಾಟ್ ಹ್ಯಾಪನ್ಸ್? ದ ಎನರ್ಜಿ ವಿಲ್ ಇನ್ಕ್ರೀಸ್. ಎನರ್ಜಿ, ದಟ್ ಈಸ್ ಎನರ್ಜಿ, ಕೈನೆಟಿಕ್ ಎನರ್ಜಿ is equal to half mv². So this v stands for what? RMS velocity. Okay, mass this is the mass of a particle. Therefore the kinetic energy is proportional to the RMS velocity. Right? So if velocity increases, what happens? Right? Fine. So kinetic energy, temperature increase ಆಯ್ತಪ್ಪ ಅಂತ ಹೇಳಿದ್ರೆ ಎನರ್ಜಿ ಇನ್ಕ್ರೀಸ್ ಆಗ್ತೈತಿ. ಎನರ್ಜಿ ಇನ್ಕ್ರೀಸ್ ಆಯ್ತಪ್ಪ ಅಂತ ಹೇಳಿದ್ರೆ RMS ವೆಲಾಸಿಟಿ ಇನ್ಕ್ರೀಸ್ ಆಗ್ತೈತಿ. ರೈಟ್. ಸೊ ಹಾಗಾದ್ರೆ ಈ ಕಂಡಕ್ಟರ್ದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸು ಈ ಸಣ್ಣದಿಂದ ಟೆಂಪರೇಚರ್ ರೈಸ್ ಆಗೋದ್ರಿಂದ ಏನಾಗ್ತಿತ್ತಪ್ಪ ಅಂದ್ರೆ ಎನರ್ಜಿನ ಪಡಿತೈತಿ. ಎನರ್ಜಿನ ಪಡೆದು ಇದು RMS ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಕೋತೈತಿ. ಸೊ RMS ವೆಲಾಸಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ಇದು ತನ್ನ ಆರ್ಬಿಟ್ದಲ್ಲಿ ಸುತ್ತೋದನ್ನ ಕೆಲಸ ಬಿಟ್ಬಿಟ್ಟು ಹೊರಗಡೆ ಬಂದ್ಬಿಡ್ತೈತಿ. ನಾವು ದಿಸ್ ಎಲೆಕ್ಟ್ರಾನ್ ಇಸ್ ಫ್ರೀ ಫ್ರಾಮ್ ಇಟ್ಸ್ ಆರ್ಬಿಟಲ್ ವರ್ಕ್. ಸೊ ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ? ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೀವಿ. ಸೊ ಇನ್ ಕಂಡಕ್ಟರ್, ರೈಟ್, ಇನ್ ಕಂಡಕ್ಟರ್ಸ್ ದ ಚಾರ್ಜ್ ಕ್ಯಾರಿಯರ್ಸ್ ಆರ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಅಂದರೆ ಕಂಡಕ್ಟರ್ ಬಂದಾಗ ಕಂಡಕ್ಟರ್ದಲ್ಲಿ ಚಾರ್ಜನ್ನ ಯಾರು ಕ್ಯಾರಿ ಮಾಡ್ತಾರಪ್ಪ ಅಂತ ಹೇಳಿದರೆ ಫ್ರೀ ಎಲೆಕ್ಟ್ರಾನ್ಸು ಕ್ಯಾರಿ ಮಾಡ್ತಾರ ಅನ್ನೋದು ನಿಮಗೆ ಗೊತ್ತಿರಲಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಡಿಸ್ಕಷನ್ಸ್ದಲ್ಲಿ ಈ ಇನ್ಸುಲೇಟರ್ ಮತ್ತು ಯಾವುದು ಸೆಮಿ ಕಂಡಕ್ಟರ್ಸ್ ಬಗ್ಗೆ ನಾನು ಡಿಸ್ಕಷನ್ನ ಮಾಡ್ತೀನಿ. ಥ್ಯಾಂಕ್ ಯು.